ಹಾಲೆಲುಯಾ, ಪ್ರೈಸ್ ದ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ರಾತ್ರಿ ವೇಳೆಯಲ್ಲಿ ಕರ್ತನು ತೋರಿಸಿಕೊಟ್ಟಂತ ಒಂದು ವಾಕ್ಯವನ್ನ ಧ್ಯಾನ ಮಾಡುವಾಗ ದೇವರು ಮಾತನಾಡಲಿ, ಪವಿತ್ರಾತ್ಮರು ಮಾತನಾಡಲಿ, ನಾವು ಕೇಳಿಕೊಳ್ಳೋಣ. ಕಣ್ಣು ಮುಚ್ಚಿ ಚಿಕ್ಕ ಪ್ರಾರ್ಥನೆ ಮಾಡಿ ಒಪ್ಪಿಸಿಕೊಡೋಣ. ಪ್ರೀತಿ ಸ್ವರೂಪನಾದ ದೇವರೇ, ಕರುಣೆಯುಳ್ಳ ರಾಜಾವೇ, ನಿಮಗೆ ಸ್ತೋತ್ರ. ಪವಿತ್ರಾತ್ಮರೇ, ಈ ವಾಕ್ಯದೊಂದಿಗೆ ನೀವು ಮಾತನಾಡಲಿ, ನಾವು ಕೇಳುತ್ತೇವೆ. ನಾವು ಕೇಳಿದ ಮಾತ್ರವಲ್ಲದೆ ಪ್ರತಿ ದಿವಸ ಸ್ವಾಮಿ ಕೈಗೊಂಡು ನಡೆಯುವಂತೆ ನಿಮ್ಮ ಸಹಾಯ ನಮಗೆ ಬೇಕು. ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಯೇಸು ಸ್ವಾಮಿ ನಾಮದಲ್ಲಿ ಬೇಡಿಕೊಳ್ಳುತ್ತೇನೆ, ಜೀವವುಳ್ಳ ಮತ್ತಾಯನ ಬರೆದ ಸುವಾರ್ತೆ 17ನೇ ಅಧ್ಯಾಯ, ಅದರಲ್ಲಿ 14ನೇ ವಚನವಾಗಿದೆ. ಅವರು ಜನರ ಗುಂಪಿನ ಬಳಿಗೆ ಬಂದಾಗ ಒಬ್ಬನು ಹತ್ತಿರಕ್ಕೆ ಬಂದು ಆತನ ಮುಂದೆ ಮೊಣಕಾಲೂರಿ ವಂದಿಸಿ, ಒಬ್ಬನು ಮೊಣಕಾಲೂರಿ ಯೇಸು ಸ್ವಾಮಿಯನ್ನ ನೋಡಿ ವಂದನೆ ಮಾಡ್ತಾನೆ. ಯಾಕೆ ವಂದನೆ ಮಾಡ್ತಾನೆ ಅಂದ್ರೆ, ಅವರಲ್ಲಿ ಒಬ್ಬರಿಗೆ ಸೌಖ್ಯವಿಲ್ಲ. ಅದಕ್ಕಾಗಿ ಆತನು ಬಂದು ಯೇಸು ಸ್ವಾಮಿಗೆ ಅಡ್ಡ ಬಿದ್ದು ವಂದಿಸಿ ಆತನು ಹೇಳ್ತಾನೆ, ಸ್ವಾಮಿ, ನನ್ನ ಮಗನನ್ನು ಕರುಣಿಸು. ಅವನು ಮೂರ್ಛೆ ರೋಗದಿಂದ ಬಹಳ ಕಷ್ಟಪಡುತ್ತಾನೆ. ಹಾಲೆಲೂಯಾ. ಒಬ್ಬನು ಬಂದು ಮೊಣಕಾಲೂರಿ ಯೇಸು ಸ್ವಾಮಿ ಹತ್ರ ಕೇಳುವಾಗ, ನನ್ನ ಮಗನು ಮೂರ್ಛೆ ರೋಗದಲ್ಲಿ ಇದ್ದಾನೆ, ಅವನನ್ನ ನೀನು ಸೌಖ್ಯ ಮಾಡ್ತೀಯ. ಹಾಲೆಲೂಯಾ. ಆದರೆ ಅವನ ನಂಬಿಕೆ ಏನಾಗಿದೆ? ಯೇಸು ಸ್ವಾಮಿ ಹೇಳ್ತಾರೆ, ನೀ ನಂಬಿದಂತೆ ನಿನಗಾಗಲಿ. ಇವತ್ತೆಷ್ಟೋ ಜನ ಬಾಯಿ ಮಾತಿನಿಂದ ನಂಬುತ್ತಾರೆ ಅಷ್ಟೇ, ಹೃದಯದಲ್ಲಿ ನಂಬಿಕೆ ಇಲ್ಲ. ಹಾಲೆಲೂಯಾ. ಅದಕ್ಕೆ ಕೆಲವೊಂದು ವಿಷಯಗಳಲ್ಲಿ ಪ್ರಾರ್ಥನೆ ಮಾಡಿದಾಗ ಯಾವ ಕಾರ್ಯವೂ ನಡೆಯುವುದಿಲ್ಲ. ಹಾಲೆಲೂಯಾ. ಇಲ್ಲಿ ಆತನು ಹೇಳಿದ, ಸ್ವಾಮಿ, ನನ್ನ ಮಗನನ್ನು ಕರುಣಿಸು. ಅವನು ಮೂರ್ಛೆ ರೋಗದಿಂದ ಬಹಳ ಕಷ್ಟಪಡುತ್ತಾನೆ. ಹಾಲೆಲೂಯಾ. ಆಗ ಪಡ್ತಾನೆ. ಆಗ ಅವನು ಆಗಾಗ ಬೆಂಕಿಯಲ್ಲಿಯೋ ಆಗಾಗ ನೀರಿನಲ್ಲಿಯೂ ಬೀಳುತ್ತಿರುವನು. ಅವನನ್ನು ನಿನ್ನ ಶಿಷ್ಯರ ಬಳಿಗೆ ಕರೆದುಕೊಂಡು ಬಂದೆನು. ಹಾಲೆಲೂಯಾ. ಯೇಸು ಸ್ವಾಮಿ ಶಿಷ್ಯರ ಹತ್ರ ಕರೆದುಕೊಂಡು ಅವರು ಬಂದಿದ್ದಾರೆ. ಯಾರನ್ನ? ಅವನ ಮಗನನ್ನ ಕರೆದುಕೊಂಡು ಯೇಸು ಸ್ವಾಮಿ ಶಿಷ್ಯರ ಹತ್ರ ಬರ್ತಾರೆ. ಹಾಲೆಲೂಯಾ. ಈಗ ಎಷ್ಟೋ ಜನ ವಾಕ್ಯವನ್ನು ಕೇಳಿ ಪ್ರಾರ್ಥನೆಗಳನ್ನು ಮಾಡಿಸಿಕೊಳ್ತಾರೆ, ಆದರೆ ಆ ಪ್ರಾರ್ಥನೆ ಪರಲೋಕ ಸೇರುವಂತ ಪ್ರಾರ್ಥನೆ ಆಗಿದೆ. ನಾವು ಪ್ರಾರ್ಥನೆ ಮಾಡಿ ಬರ್ತೇವೆ, ನಮಗೆ ಸಮಾಧಾನ ಆಯಿತು, ನನ್ನ ಪ್ರಾರ್ಥನೆ ಮುಟ್ಟಿತು. ಇಲ್ಲ ಪ್ರಿಯನಾದ ಸಹೋದರ ಸಹೋದರಿ, ನೀನು ಒಳ್ಳೆ ಹೃದಯದಿಂದ ದೇವರಿಗೆ ಮೆಚ್ಚುಗೆಯಾದ ರೀತಿಯಲ್ಲಿ ಜೀವಿಸಿಕೊಂಡು ಯೇಸು ಸ್ವಾಮಿ ಮಾರ್ಗದಲ್ಲಿ ನಡೆದುಕೊಂಡು ನೀವು ಪ್ರಾರ್ಥನೆ ಮಾಡಿದ್ರೆ ಖಂಡಿತ ಸೌಖ್ಯ ನಿನ್ನ ಮಗನಿಗೆ. ಹಾಲೆಲೂಯಾ. ಇಲ್ಲ ಅಂತಂದ್ರೆ ಹೇಗೆ ಆಗ್ತದೆ? ನಾ ಎಷ್ಟು ಪ್ರಾರ್ಥನೆ ಮಾಡಿದೆ, ಎಷ್ಟು ಗೋಳಾಡಿದೆ, ಯಾವುದು ಪ್ರಯೋಜನ ಆಗಲಿಲ್ಲ. ಹಾಲೆಲೂಯಾ. ಯಾಕೆ? ನಮ್ಮ ಪ್ರಾರ್ಥನೆ ಪರಲೋಕ ಸೇರ್ತಾ ಇಲ್ಲ. ಹಾಲೆಲೂಯಾ. ನಾವು ಚೆನ್ನಾಗಿ ತಿಳ್ಕೋಬೇಕಿದೆ. ಯಾಕಂದ್ರೆ ಇಲ್ಲಿ ಸುಳ್ಳು ಹೇಳ್ತಾ ಇಲ್ಲ ದೇವರ ವಚನ. ಮನುಷ್ಯ ಒಂದು ವೇಳೆ ಆ ಕಡೆ ಈ ಕಡೆ ಮಾತನಾಡ್ಬೋದು, ದೇವರು ಹಾಗಲ್ಲ. ಪಕ್ಷಪಾತಿ ದೇವರಲ್ಲ, ಪ್ರೀತಿ ಉಳ್ಳ ದೇವರು, ಕರುಣಿಸೋ ದೇವರು, ನಮ್ಮನ್ನು ಕ್ಷಮಿಸುವ ದೇವರಾಗಿದ್ದಾನೆ. ಹಾಲೆಲೂಯಾ. ಇದು ನಾವು ಚೆನ್ನಾಗಿ ಧ್ಯಾನದಲ್ಲಿ ಇಟ್ಕೋಬೇಕು, ಚೆನ್ನಾಗಿ ತಿಳ್ಕೋಬೇಕು, ಚೆನ್ನಾಗಿ ಕಲಿಯಬೇಕು. ಹಾಲೆಲೂಯಾ. ಆದರೆ ಅವನಿಗೆ ವಾಸಿ ಮಾಡುವುದಕ್ಕೆ ಅವರಿಂದ ಆಗದೆ ಹೋಯಿತು. ಯಾರಿಂದ? ಶಿಷ್ಯರಿಂದ ಆಗದೆ ಹೋಯಿತು. ಯಾಕೆ? ನಂಬಿಕೆ ಕಡಿಮೆ. ಅದಕ್ಕೆ ಇಲ್ಲಿ ಕೆಳಗಡೆ ಅದನ್ನು ಯೇಸು ಸ್ವಾಮಿ ಹೇಳ್ತಾರೆ, ಅದಕ್ಕೆ ಯೇಸು, ಎಲ್ಲ ನಂಬಿಕೆ ಇಲ್ಲದ ಮೂರ್ಖ ಸಂತಾನವೇ, ನಾನು ಇನ್ನೆಷ್ಟು ದಿವಸ ನಿಮ್ಮ ಸಂಗಡ ಇರಲಿ. ಯಾಕೆ? ನಂಬಿಕೆ ಕಡಿಮೆ ಆಗಿರೋದಕ್ಕೋಸ್ಕರ ಯೇಸು ಸ್ವಾಮಿ ಆ ಮಾತನ್ನ ಹೇಳ್ತಾ ಇದ್ದಾರೆ. ಎಲ್ಲ ನಂಬಿಕೆ ಇಲ್ಲದ ಸಂತಾನದವರೇ, ಮೂರ್ಖ ಸಂತಾನದವರೇ. ಇವತ್ತು ಎಷ್ಟೋ ಜನ ವಾಕ್ಯವನ್ನು ಕೇಳಿ ಹೊರಗಡೆ ಬಂದ ಮೇಲೆ ವಾಕ್ಯ ಮರ್ತೋಗ್ತಾರೆ. ಅದಕ್ಕೆ ಪ್ರತಿ ದಿವಸ ನಾವು ದೇವರಲ್ಲಿರ್ಬೇಕು, ಪ್ರತಿ ದಿವಸ ವಾಕ್ಯವನ್ನು ಧ್ಯಾನ ಮಾಡಬೇಕು, ಪ್ರತಿ ದಿವಸ
ಎಲ್ಲ ಸರಿ, ವಾಕ್ಯ ಪ್ರಾರ್ಥನೆ ಎಲ್ಲ ಇದೆ, ಆದರೆ ದೇವರಿಗೂ ನಿಮಗೂ ಒಡನಾಟ ಹೇಗಿದೆ ಪ್ರಿಯನಾದ ಸಹೋದರ ಸಹೋದರಿಯರೇ ಚೆನ್ನಾಗಿ ನಾವು ತಿಳ್ಕೊಳ್ಳಿ. ನಿಮ್ಮಲ್ಲಿ ಸೌಖ್ಯ ಆಗ್ತಾ ಇಲ್ಲ ಅಂತಂದ್ರೆ ನಮ್ಮಲ್ಲಿ ಏನೋ ಒಂದು ಕೊರತೆ ಇದೆ ಅಂತ ಅರ್ಥ. ಇಷ್ಟು ಪ್ರಾರ್ಥನೆ ಮಾಡಿದೆ, ರಾತ್ರಿ ಪ್ರಾರ್ಥನೆ ಮಾಡಿದೆ, ಮೂರಾವರ್ತಿ ಪ್ರಾರ್ಥನೆ ಮಾಡಿದೆ, ದೇವರು ನನ್ನ ಪ್ರಾರ್ಥನೆಗೆ ಉತ್ತರವೇ ಕೊಡಲಿಲ್ಲ. ಹಾಲೆಲೂಯ. ಯಾಕೆ ಉತ್ತರ ಕೊಡಲಿಲ್ಲ? ನಮ್ಮ ಪ್ರಾರ್ಥನೆ ಸರಿಯಾಗಿ ಇದೆಯೋ? ನಮ್ಮ ಪ್ರಾರ್ಥನೆ ಪರಲೋಕ ಸೇರ್ತಾ ಇದೆಯೋ? ಪ್ರಿಯರಾದ ಸಹೋದರ ಸಹೋದರಿಯರೇ, ಚೆನ್ನಾಗಿ ನಮ್ಮನ್ನೇ ನಾವು ಪರೀಕ್ಷೆಗಳನ್ನ ಮಾಡಿಕೊಳ್ಳಬೇಕು. ನಿನ್ನಲ್ಲಿ ಯಾರಿಗಾದ್ರೂ ವೈಮನಸ್ಸಿದ್ದರೆ ಅವ್ರನ್ನ ಕ್ಷಮಿಸಿ ಬಿಡು. ನಿನ್ನಲ್ಲಿ ವೈಮನಸ್ಸು ಏನಾದ್ರೂ ಇದ್ದರೆ ನೀ ಎಷ್ಟು ಪ್ರಾರ್ಥನೆ ಮಾಡಿದ್ರು ಪರಲೋಕ ಹೋಗುವುದೇ ಇಲ್ಲ. ದೇವರು ಹೇಳ್ತಾರೆ, ನಿಜ ನಿಜವಾಗಿ ನಿಮಗೆ ಹೇಳುತ್ತೇನೆ. ಸುಮ್ಮನೆ ಅಲ್ಲ, ನಾವು ಸುಮ್ಮನೆ ದೇವರ ವಾಕ್ಯವನ್ನ ಧ್ಯಾನ ಮಾಡ್ತೀವಿ ಅಂತ ಹೇಳುವುದು ಸುಲಭ ಇದೆ ಪ್ರಿಯನಾದ ಸಹೋದರ ಸಹೋದರಿಯರೇ, ಆದರೆ ಅದ್ರ ಪ್ರಕಾರ ನಡೆಯುವುದು ಕಷ್ಟ ಭೂಮಿ ಮೇಲೆ. ಇದನ್ನ ಯಾವಾಗ ನಮ್ಮನ್ನು ನಾವು ತಗ್ಗಿಸಿಕೊಂಡು, ಅಪ್ಪ ಸರ್ವಶಕ್ತನ ದೇವರೇ, ನಿಮ್ಮನ್ನ ಬಿಟ್ಟು ನಮಗೆ ಬೇರೆ ಯಾರು ಇಲ್ಲ ಸ್ವಾಮಿ, ನಾನು ನಿನ್ನಲ್ಲೇ ಇರ್ತೇನಪ್ಪ, ನಿನ್ನ ಬಿಟ್ಟು ಆಚೆ ಈಚೆ ಹೋಗುವುದಿಲ್ಲ ದೇವರೇ ಎಂಬುದಾಗಿ ಕಡೆಯವರೆಗೂ ಎಲ್ಲವನ್ನು ನಾವು ಸಹಿಸಿಕೊಂಡು ತಾಳಿಕೊಂಡು ಇರುವಂತವರೇ ಧನ್ಯರು. ಪರಲೋಕ ರಾಜ್ಯ ನಿಮ್ದೇ ಅಂತ ಹೇಳ್ತಾರೆ ಸ್ವಾಮಿ. ಹಾಲೆಲೂಯ. ಇಲ್ಲಿ ಕೆಳಗಡೆ ನೋಡಿ, ಮೂರ್ಖ ಸಂತಾನವೇ, ಇನ್ನೆಷ್ಟು ದಿವಸ ನಿಮ್ಮ ಸಂಗಡ ಇರಲಿ, ಇನ್ನೆಷ್ಟು ದಿನ ನಿಮ್ಮನ್ನು ನಾನು ಸಹಿಸಿಕೊಳ್ಳಲಿ. ಯೇಸು ಸ್ವಾಮಿ ಆ ಮಾತು ಹೇಳ್ಬೇಕಾದ್ರೆ ಯೋಚನೆ ಮಾಡ್ಬೇಕು, ಇನ್ನೆಷ್ಟು ದಿವಸ ನಿಮ್ಮನ್ನು ಸಹಿಸಿಕೊಳ್ಳಿ ಅಂತ ಕೇಳ್ತಾರೆ. ನಿಮ್ಗೆ ಕೇಳ್ತಾ ಇರೋ ಪ್ರಶ್ನೆ ಇದು. ಅವಾಗ ನಾವು ದೇವರಲ್ಲಿ ಎಷ್ಟು ಮಟ್ಟಿಗೆ ಇದ್ದೇವೆ ಎಂಬುದಾಗಿ ನಾವು ಪರೀಕ್ಷೆಗಳನ್ನ ಮಾಡ್ಕೋಬೇಕಾಗಿದೆ ಇವತ್ತು. ಹಾಲೆಲೂಯ. ಅವನನ್ನು ಎಲ್ಲಿ ನನ್ನ ಬಳಿಗೆ ತಕ್ಕೊಂಡು ಬನ್ನಿರಿ ಅಂದನು. ಯೇಸು ಅವನನ್ನು ಗದರಿಸಲು ಆ ದೆವ್ವವು ಅವನನ್ನು ಬಿಟ್ಟು ಹೋಯಿತು. ಯೇಸು ಸ್ವಾಮಿ ಗದರಿಸುವಾಗ ದೆವ್ವ ಬಿಟ್ಟು ಹೋಯಿತು. ಅದಕ್ಕೆ ಆ ದೆವ್ವ ಹೇಳ್ತವೆ, ದಾವಿದನ ಕುಮಾರನೇ, ನನಗೊಡವೆ ನಿನಗೇಕೆ? ನನ್ನ ಸಮಯ ಇನ್ನೂ ಬಂದಿಲ್ಲ, ನನ್ನನ್ನು ಈಗಲೇ ಕಾಡಕ್ಕೆ ಬಂದಿದ್ಯಾ? ಅಂದರೆ ಯೇಸುವಿನ ಹೆಸರು ಹೇಳಿದರೆ ದೆವ್ವಗಳು ನಡುಗುತ್ತಾವೆ, ದೆವ್ವಗಳು ಬಿಟ್ಟು ಹೋಗುತ್ತಾವೆ. ಇವತ್ತು ಸೇವಕರು ಯಾರ್ದಾದ್ರ ಕುಟುಂಬದಲ್ಲಿ ಬಂದು ಪ್ರಾರ್ಥನೆ ಮಾಡಿದರೆ ಅವ್ರು ಪ್ರಾರ್ಥನೆ ಮಾಡಿ ಹೋಗ್ತಾರೆ, ನಮ್ಮಲ್ಲಿ ಯಾಕೆ ಸ್ವಸ್ಥತೆಯನ್ನು ಕಾಣಲಿಲ್ಲ, ಬಿಡುಗಡೆಯನ್ನು ಕಾಣಲಿಲ್ಲ ಅಂದ್ರೆ ದೇವರಲ್ಲಿ ನಮಗೂ ಕಲೆಕ್ಷನ್ ಕಡಿಮೆ ಇದೆ ಅಂತ ಅರ್ಥ. ಅದು ಸೇವಕರು ತಪ್ಪಲ್ಲ. ಸೇವಕರು ಏಕ ಮನಸ್ಸಿಂದ ಬಂದು ಪ್ರಾರ್ಥನೆ ಮಾಡಿ ಹೋಗುತ್ತಾರೆ. ಪ್ರಿಯನಾದ ಸಹೋದರ ಸಹೋದರಿ, ನಿಮ್ಮ ಮನೆಗಳಲ್ಲಿ ನೀವು ಒಂದು ಲೋಟ ನೀರು ಕೊಟ್ರೆ, ಒಂದು ತಂಬಿಗೆ ನೀರು ಕೊಟ್ರೆ ನಿಮ್ಗೆ ಪ್ರತಿಫಲ ಖಂಡಿತ ಉಂಟು. ಹಾಲೆಲೂಯ. ಯಾವತ್ತು ಗುಣಗುಟ್ಟು ಬೇಡ್ರಿ. ಈ ಸೇವೆ ಚೆನ್ನಾಗಿದೆ, ಆ ಸೇವೆ ಚೆನ್ನಾಗಿದೆ, ಆ ಪಾಸ್ಟರ್ ಚೆನ್ನಾಗಿ ಪ್ರಸಂಗ ಮಾಡುತ್ತಾರೆ, ಈ ಪಾಸ್ಟರ್ ಸರಿಯಾಗಿ ಪ್ರಸಂಗ ಮಾಡುವುದಿಲ್ಲ. ಅಲ್ಲ, ಎಲ್ಲ ಯೇಸು ಸ್ವಾಮಿಗೆ ಆರಾಧನೆ ಮಾಡುವುದು ಚೆನ್ನಾಗಿ ತಿಳ್ಕೋಬೇಕು. ಇಲ್ಲಿ ಯಾರೂ ದೊಡ್ಡವರಿಲ್ಲ, ಯಾರೂ ಚಿಕ್ಕವರಲ್ಲ, ಎಲ್ಲರೂ ನಾವೆಲ್ಲ ಒಂದೇ ತಂದೆ ಮಕ್ಕಳು ಎಂಬುದಾಗಿ ಚೆನ್ನಾಗಿ ನೀವು ಅರ್ಥ ಮಾಡ್ಕೊಳ್ಬೇಕು ಪ್ರಿಯನಾದ ಸಹೋದರ ಸಹೋದರಿಯರೇ. ಆ ಪ್ರಸಂಗ ಸೂಪರ್ ಆಗಿದೆ, ಈ ಪ್ರಸಂಗ ಚೆನ್ನಾಗಿದೆ, ಇದು ಯಾಕೋ ಇವ್ರದ್ದು ಪ್ರಸಂಗ ಸರಿ ಕಾಣ್ತಾ ಇಲ್ಲ, ಬೇರೆ ಯಾವ ಪ್ರಸಂಗ ಮಾಡ್ತಾ ಇದ್ದಾರೆ ಅದನ್ನ ನಾವು ಚೆನ್ನಾಗಿ, ಅಲ್ಲಿಗೆ ನಾವು ಏನ್ ತಿಳ್ಕೊಂಡಿದೀವಿ ನಮ್ಮನ್ನ ನಾವು ಪರೀಕ್ಷೆ ಮಾಡ್ಕೊಳ್ಬೇಕು. ಯೇಸು ಸ್ವಾಮಿ ಬಿಟ್ಟು ಆ 66 ಪುಸ್ತಕ ಬಿಟ್ಟು ಬೇರೆ ಯಾವ್ದಾರ ಪ್ರಸಂಗ ಸಿಗ್ತಾ ಇದೆಯಾ ನಿಮಗೆ? ಅವಾಗ ನೀವು ರಿಜೆಕ್ಟ್ ಮಾಡ್ರಿ. ನಾವು ಹೇಳ್ತೀವಿ ಅದು ಬೇಡ ಅಂತ. ಈ ಪುಸ್ತಕದಲ್ಲಿ ಇರುವಂಥದ್ದು, ಈ ಗ್ರಂಥದಲ್ಲಿ ಇರುವಂಥದ್ದು, ದೇವರು ಬರೆದಿರುವಂತ ಈ ಸಂದೇಶವನ್ನ ನಾವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು. ಒಂದೊಂದು ಅಕ್ಷರ ಸತ್ಯವಾದ ಅಕ್ಷರವಾಗಿದೆ, ಸತ್ಯವಾದ ಮಾತಾಗಿದೆ. ಹಾಲೆಲೂಯ. ನಾವು ಯಾವತ್ತೂ ಸೇವಕರು ಹಾಗೆ ಮಾಡ್ತಾರೆ, ಸೇವಕರು ಈ ತರ ಪ್ರಸಂಗಗಳು ಮಾಡ್ತಾರೆ, ಇದ್ಯಾವುದು ನೆನೆಸೋದು ಅಲ್ಲ. ಯಾಕಂದ್ರೆ ಅದು ಯಾರು ಮನುಷ್ಯ ನೇಮಕ ಮಾಡಿರೋದು ಅಲ್ಲ ಪ್ರಿಯನಾದ ಸಹೋದರ ಸಹೋದರಿಯರೇ, ಪರಲೋಕವೇ ನೇಮಕ ಮಾಡಿರ್ತದೆ. ಈ ಭೂಮಿ ಮೇಲೆ ಮನುಷ್ಯನಿಗೆ ಬೇಕಾಗಿದ್ದು ಕೆಲಸ ಕಾರ್ಯಗಳನ್ನ ಅವನವನು ಆಯ್ಕೆಗಳನ್ನ ಮಾಡಿಕೊಳ್ಳುತ್ತಾರೆ.
ಅವನಿಗೆ ಯಾವ ಕೆಲಸ ಬೇಕು, ಯಾವ ರೀತಿ ನಾನು ಎಜುಕೇಶನ್ ಮಾಡಬೇಕು, ಈ ಕೆಲಸ ತಗೋಬೇಕಾದ್ರೆ ನಾನು ಏನಾಗಿ ಎಜುಕೇಶನ್ ಮಾಡ್ಬೇಕೆಂಬುದಾಗಿ ಅವರವರು ಆಯ್ಕೆ ಮಾಡಿಕೊಂಡು ಬರ್ತಾರೆ. ಹಾಲೆಲೂಯ. ಆದರೆ ಈ ದೇವರ ವಾಕ್ಯ ಸಾರುವಂತವಕ್ಕೆ ನಮ್ಮ ಇಷ್ಟದ ಪ್ರಕಾರ ಅಲ್ಲ. ನಾವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಫಸ್ಟ್ ಇದು ಪರಲೋಕ ನೇಮಕ ಮಾಡ್ತದೆ, ನೀನು ಬಾ ನನ್ನ ಸೇವೆಗೆ ಅಂತ. ಅವಾಗ ನಾವೆಲ್ಲ ಬಿಟ್ಟು ಬರ್ಬೇಕು. ಅಬ್ರಾಹ್ಮನಿಗೆ ಹೇಳಿಲ್ವಾ, ನಾನು ತೋರಿಸಿದ ದೇಶಕ್ಕೆ ನೀನು ಹೊರಟು ಹೋಗು ಎಂಬುದಾಗಿ. ಹಾಲೆಲೂಯ. ವಾಕ್ಯ ಸುಳ್ಳು ಹಂಗಾದ್ರೆ ಇಲ್ಲ. ಅದೇ ಆದಿಕಾಂಡ 12:3 ಏನೋ ಹೇಳ್ತದೆ, ಆ ವಾಕ್ಯ ಹೇಳ್ತದೆ, ನಿನ್ನನ್ನು ಆಶೀರ್ವದಿಸೋರು ನಾನು ಆಶೀರ್ವದಿಸ್ತೇನೆ, ನಿನ್ನನ್ನು ಶಪಿಸುವವರನ್ನು ನಾನು ಶಪಿಸ್ತೇನೆ. ಹಾಲೆಲೂಯ. ಯಾವತ್ತು ದೇವರ ವಾಕ್ಯದ ಪ್ರಕಾರ ಜೀವಿಸಬೇಕೆ ಹೊರತು ತಾರತಮ್ಯಗಳನ್ನು ಎಂದೂ ಮಾಡಬಾರದು. ನಾವು ಎಲ್ಲಿ ಹೋಗ್ತಾ ಇದ್ದೇವೆ? ಪರಲೋಕ ರಾಜ್ಯ ಸೇರ್ಲಿಕ್ಕೆ ನಾವು ಈ ಸಂದೇಶವನ್ನು ಅರ್ಥ ಮಾಡಿಕೊಂಡು ಆಲಯದಲ್ಲಿ ಕೂತ್ಕೊಂಡು ಸೇವೆಗಳು ಮಾಡುವಾಗ ಆ ಸೇವಕರ ಮಧ್ಯದಲ್ಲಿ ವಾಕ್ಯಗಳನ್ನ ನಾವು ಧ್ಯಾನ ಮಾಡಿ ಅದ್ರ ಪ್ರಕಾರನೇ ಜೀವಿಸ್ತೇವಲ್ಲ, ಅದು ಎಲ್ಲಿಗೆ ಕೂಡಿಸಿಡ್ತಾ ಇದ್ದೇವೆ ಪ್ರಿಯನಾದ ಸಹೋದರ ಸಹೋದರಿಯರೇ? ಪರಲೋಕ ಹೋಗಲಿಕ್ಕೆ ನಾವು ಇಲ್ಲಿ ಸಿದ್ಧರಾಗ್ತಾ ಇದ್ದೇವೆ ಅಂತ ಅರ್ಥ. ಇಲ್ಲಿ ಕೇಳಿ ಇಲ್ಲಿ ಬಿಟ್ರೆ ಏನು ಪ್ರಯೋಜನ ಇಲ್ಲ. ಒಂದು ದಿವಸ ಕೈ ಬಿಡಲ್ಪಡ್ತೇವೆ. ಇಷ್ಟು ಪ್ರಯಾಸ ಪಟ್ರುವೆ ಒಂದು ಮೀನು ಸಿಕ್ಕಲಿಲ್ಲ. ಹಾಲೆಲೂಯ. ಪೇತ್ರನು ಹೇಳ್ತಾನೆ, ಅದಕ್ಕೆ ಸ್ವಾಮಿ ಹೇಳ್ತಾರೆ, ಆಳವಾದ ಜಾಗಕ್ಕೆ ನೀನು ದೋಣಿಯನ್ನು ನಡೆಸು, ಅಲ್ಲಿ ಹಾಕು ಬಲೆ. ಯಾವಾಗ ಯೇಸುವಿನ ಹೆಸರಿನ ಮೇಲೆ, ಹಾಲೆಲೂಯ, ಇವತ್ತು ಯೇಸುವಿನ ಹೆಸರಿನ ಮೇಲೆ ನಡೆಯಂತವರು ಪರಲೋಕ ರಾಜ್ಯ ಸೇರುವುದು ಖಂಡಿತ, ನಿಶ್ಚಯ. ನೀವೆಷ್ಟು 100 ಅಲ್ಲ, ಅದೆಷ್ಟು % ಗ್ಯಾರಂಟಿ ಅಂತ ನಮಗೆ ಹೇಳಲಿಕ್ಕೂ ಸಾಧ್ಯವಿಲ್ಲ. ಯೇಸು ಸ್ವಾಮಿ ನಿಜವಾಗಿ ನಮ್ಮನ್ನ ಕರೆದುಕೊಂಡು ಹೋಗ್ಲಿಕ್ಕೇನೆ ಈ ಸಂದೇಶದ ಮುಖಾಂತರ ನಮಗೆ ಸಾರಿ ಸಾರಿ ಹೇಳ್ತಾ ಇದ್ದಾರೆ ಪ್ರಿಯನಾದ ಸಹೋದರ ಸಹೋದರಿಯರೇ. ಹಾಲೆಲೂಯ. ಹಾಗಾಗಿ ಈ ಪವಿತ್ರಾತ್ಮನ ನುಡಿಗಳನ್ನು ನಾವು ಗ್ರಹಿಸ್ಕೊಳ್ಬೇಕು, ಧ್ಯಾನಿಸ್ಬೇಕು. ಎಷ್ಟೋ ಜನ ತಮಗೆ ಗೊತ್ತಿಲ್ಲದೆ ತಪ್ಪುಗಳನ್ನ ಮಾಡ್ತಾ ಇರ್ತಾರೆ. ಯಾವ ತರ ತಪ್ಪುಗಳಂದ್ರೆ, ಮಾತಿನಲ್ಲಿ ಇರ್ಬೋದು, ಕ್ರಿಯೆಗಳಿರ್ಬೋದು, ಎದುರುಗಡೆ ಸಿಕ್ಕಿದ್ರೆ ಮಾತಾಡ್ದಾಗಿರ್ಬೋದು. ಹಾಲೆಲೂಯ. ಹಾಗಲ್ಲ, ಅದು ದೇವರ ಮಕ್ಕಳಿಗೆ ಅದು ಶೋಭ ತರುವುದಿಲ್ಲ. ಹಾಲೆಲೂಯ. ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಬೇಕು ಚೆನ್ನಾಗಿ ನಾವು. ಯಾಕಂದ್ರೆ ನಾವು ಲೋಕದವು, ಈ ಭೂಲೋಕದವ ಅಲ್ಲ, ನಾವು ಪರಲೋಕ ರಾಜ್ಯ ಸೇರುವಂತವರಾಗಿರ್ತೇವೆ. ಹಾಲೆಲೂಯ. ಹಾಗಾಗಿ ನಾವು ಚೆನ್ನಾಗಿ ಅರ್ಥ ಮಾಡಿಕೊಂಡು ಜೀವಿಸಬೇಕಾಗಿದೆ ಭೂಮಿ ಮೇಲೆ. ಈ ಭೂಮಿ ಬಿಟ್ಟರೆ ಪರಲೋಕ ರಾಜ್ಯ ಸೇರ್ತೀವಿ ಅಂತ ನಮಗೆ ನಂಬಿಕೆ ಮುಖಾಂತರ. ಯಾಕಂದ್ರೆ ದೇವರು ಹೇಳ್ತಾರೆ, ನೀನು ನಂಬಿದಂತೆ ನಿನಗಾಗಲಿ. ಹಾಲೆಲೂಯ. ನಾವು ಹೋಗ್ತೀವೋ ಇಲ್ವೋ ಅಂತ ಯಾವತ್ತು ಯಾರ ಮನಸ್ಸಿನಲ್ಲೂ ಇರಬಾರದು ಪ್ರಿಯರಾದ ಸಹೋದರ ಸಹೋದರಿ. ಯಾಕಂದ್ರೆ ಜ್ಞಾನೋಕ್ತಿ ಪುಸ್ತಕ ಹಾಗೆ ಹೇಳ್ತದೆ, ಜೀವ ಮರಣ ನಿಮ್ಮ ನಾಲ್ಗೆ ವಶ ಎಂಬುದಾಗಿ. ಅನುಮಾನ ಪಟ್ಟಿದ್ರೆ ಗ್ಯಾರಂಟಿ ಕಷ್ಟ. ನಾವು 100% ಗ್ಯಾರಂಟಿ ಅವರಿದ್ದು ಯೇಸು ಸ್ವಾಮಿ ಮಕ್ಕಳು. ನಾವು ನಮ್ಮನ್ನ ತಂದೆ ಕರ್ಕೊಂಡು ಹೋಗ್ತಾರೆ ಅಂತ ನಾವು ವೇಟ್ ಮಾಡ್ಬೇಕು, ಅವರಿಗೋಸ್ಕರ ಕಾಯ್ತಾ ಇರಬೇಕು. ಹಾಲೆಲೂಯ. ಕಾಯುವಂಥವ್ರು ನಿಜವಾಗ್ಲೂ ಧನ್ಯರು, ಭಾಗ್ಯವಂತರಾಗಿದ್ದೀರಿ. ಕೊಟ್ಟಂತ ಸಂದೇಶಕ್ಕಾಗಿ ಸ್ತೋತ್ರ. ಚಿಕ್ಕ ಪ್ರಾರ್ಥನೆ ಮಾಡಿ ಮುಕ್ತಾಯ. ಪ್ರೀತಿ ಸ್ವರೂಪನಾದ ದೇವರೇ, ರಾಜಾದಿರಾಜನೇ ಯೇಸು ಸ್ವಾಮಿ, ಈ ವಾಕ್ಯದೊಂದಿಗೆ ನೀವು ಮಾತನಾಡೋದಕ್ಕಾಗಿ ಸ್ತೋತ್ರ. ಪವಿತ್ರಾತ್ಮರೇ, ನಿಮಗೆ ಕೋಟಿ ಕೋಟಿ ವಂದನೆ. ದೇವರ ವಿಡಿಯೋ ಮುಖಾಂತರ ನೋಡುವಂಥ ಪ್ರತಿಯೊಂದು ಕುಟುಂಬಗಳಿಗೆ ಸ್ವಾಮಿ ಭದ್ರಕೋಟೆಯಲ್ಲಿ ಮುಚ್ಚುಮರೆ ಮಾಡು ರಾಜಾವೇ. ಆಪತ್ತು ಅನರ್ಥಗಳು ತುಂಬಿದ ಜಗತ್ತಿನಲ್ಲಿ ಸ್ವಾಮಿ ದೇವರೇ ಕರ್ತನೆ, ನಿಮ್ಮ ಕೃಪೆ, ನಿಮ್ಮ ಸಾನ್ನಿಧ್ಯ, ನಿಮ್ಮ ಹಸ್ತ ದೇವರೇ ಅವರೆಲ್ಲರ ಮೇಲೆ ಇರಲಿ. ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಯೇಸು ಸ್ವಾಮಿ ನಾಮದಲ್ಲಿ ಬೇಡಿಕೊಳ್ಳುತ್ತೇನೆ, ಪರಲೋಕದ ಒಳ್ಳೆಯ ತಂದೆ. ಆಮೆನ್. ಪ್ರೈಸ್ ದಿ ಲಾರ್ಡ್. ಗಾಡ್ ಬ್ಲೆಸ್ ಯು. ದೇವರೆಲ್ಲರನ್ನು ಆಶೀರ್ವದಿಸಲಿ. ಆಮೆನ್, ಆಮೆನ್.